ಸರ್ಕಾರಿ ಪ್ರೌಢಶಾಲೆ ಹಾರುಗೊಪ್ಪದ 8ನೇ ತರಗತಿಯ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ವಿಠಲ್ ಚುಂಚನೂರ್ ಹಾಗೂ ಪಾಂಡುರಂಗ ಕಿಲಾರಿ ಅಂತಕ್ಕಂಥ ವಿದ್ಯಾರ್ಥಿಗಳು ಈ ವಿದ್ಯುಲ್ಲೇಪನ ಕ್ರಿಯೆಗೆ ಸಂಬಂಧಿಸಿದಂತೆ ಒಂದು ವಿಜ್ಞಾನ ಮಾದರಿಯೊಂದನ್ನು ಇಲ್ಲಿ ಸಿದ್ಧಪಡಿಸಿದ್ದಾರೆ. ಓಕೆ, ಮೊದಲಿಗೆ ಇದನ್ನ ನಾವು ಪ್ರಾಯೋಗಿಕವಾಗಿ ಕಲೀಲಿಕ್ಕೆ ಹೊರಟಿದ್ದೀವಿ. ಏನಪ್ಪಾ ಅಂತಂದ್ರೆ ವಿದ್ಯುಲ್ಲೇಪನ ಕ್ರಿಯೆ ಅಂದ್ರೆ ಏನು, ಅದರಿಂದ ಆಗುವಂತ ಪ್ರಯೋಜನಗಳೇನು, ಮತ್ತೆ ಇದನ್ನು ಎಲ್ಲಿ ಬಳಸ್ತಾರೆ ಅಂತಕ್ಕಂಥ ವಿಚಾರಗಳನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ. ನಮ್ಮ ವಿದ್ಯಾರ್ಥಿಗಳು ಕಡಿಮೆ ಬೆಲೆಯ ಅಂದ್ರೆ ಲೋ ಕಾಸ್ಟ್ ನೋ ಕಾಸ್ಟ್ ಅಂತ ಏನು ಕರಿತೀವಿ ಆ ಮಾದರಿಯಲ್ಲಿ ಒಂದು ವಿಜ್ಞಾನದ ಪ್ರಯೋಗವನ್ನ ಸಿದ್ಧಪಡಿಸಿದ್ದಾರೆ. ಇದನ್ನು ಸಿದ್ಧಪಡಿಸಿದ್ದಕ್ಕಾಗಿ ಮೊದಲಿಗೆ ಅವರಿಗೆ ಅನಂತ ಧನ್ಯವಾದಗಳನ್ನ ನಾವು ಚಪ್ಪಾಳೆ ಮೂಲಕ ತಿಳಿಸೋಣ. ಓಕೆ, ಈಗ ಮೊದಲು ಈ ವಿದ್ಯುಲ್ಲೇಪನ ಕ್ರಿಯೆ ಅಂದ್ರೆ ಏನು ಅಂತಕ್ಕಂಥದ್ದನ್ನು ನಾವು ನೋಡೋದಾದ್ರೆ, ನೀವು ಬಹುಶಃ ಗಮನಿಸಿರ್ಬೋದು, ಈ ಸೈಕಲ್ ಹ್ಯಾಂಡಲ್ ಬಾರ್ ಇರ್ಬೋದು, ಸೈಕಲ್ ರಿಮ್ಗಳಿರ್ಬೋದು, ಅವುಗಳಿಗೆ ಕ್ರೋಮಿಯಂದ ಲೇಪನವನ್ನ ಮಾಡಿರ್ತಾರೆ. ಅದೇ ರೀತಿಯಾಗಿ ನಾವು ಬಾಗಿಲದ ಚಿಲಕಗಳಿರ್ಬೋದು, ಕೀಲಿ ಇರ್ಬೋದು, ಅವುಗಳಿಗೂ ಸಹಿತ ಕ್ರೋಮಿಯಂ ಲೇಪನ ಇರೋದನ್ನ ನಾವು ನೋಡ್ತೀವಿ. ಜೊತೆಗೆ ಹಿತ್ತಾಳೆಯ ಲೇಪನ ಮಾಡಿರ್ತಕ್ಕಂಥ ಚಿಲಕ ಅಥವಾ ಕೊಂಡಿ ಅಂತ ಏನ್ ಕರಿತೀವಿ ಅಂತದ್ದು ಇರೋದನ್ನ ನಾವು ನೋಡ್ತೀವಿ. ಅದರ ಜೊತೆಗೆ ಈ ರೋಲ್ಡ್ ಗೋಲ್ಡ್ ಐಟಮ್ಸ್ ಅಂತ ಹೇಳಿ ಬರ್ತಾವ, ಜಾತ್ರೆ ಮುಂತಾದವುಗಳಲ್ಲಿ ಎಲ್ಲ ನೀವು ನೋಡಿರ್ಬೋದು. ಅತಿ ಕಡಿಮೆ ಬೆಲೆಯಲ್ಲಿ ಬಂಗಾರ ಚೈನು, ಅದೇ ರೀತಿ ಏನು ಬಂಗಾರದ ಆಭರಣಗಳನ್ನೆಲ್ಲ ಮಾರಾಟಕ್ಕೆ ಇಟ್ಟಿರ್ತಾರೆ. ಹಾಗಾದ್ರೆ ಅದು ಹೆಂಗ್ ಸಾಧ್ಯ ಆಕೈತಿ? ಅಷ್ಟು ಕಡಿಮೆ ಬೆಲೆಗೆ ನಿಜವಾಗಿಯೂ ಬಂಗಾರದ ವಸ್ತುಗಳನ್ನು ಕೊಡ್ತಾರೇನು? ಖಂಡಿತ ಕೊಡೋದಿಲ್ಲ. ಹಾಗಾದ್ರೆ ಅವನು ಹೆಂಗ್ ಸಿದ್ಧಪಡಿಸ್ತಾರೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಳಲಿಕ್ಕೆ ಹೊರಟಿದ್ದೀವಿ. ಓಕೆ, ಅಲ್ಲಿ ಏನ್ ಮಾಡ್ಲಾಗಿರ್ತದೆ ಅಂದ್ರೆ ಕಡಿಮೆ ಬೆಲೆಯ ವಸ್ತು, ಸಾಮಾನ್ಯವಾಗಿ ತಾಮ್ರದ ವಸ್ತು ಅಂತ ಅನ್ಕೋಣ. ಸೊ ತಾಮ್ರದ ವಸ್ತುವಿನ ಮೇಲೆ ಏನ್ ಮಾಡಿರ್ತಾರೆ ಅಂದ್ರೆ ಬಂಗಾರದ ಒಂದು ತೆಳುವಾದ ಲೇಪನವನ್ನ ಮಾಡಿರ್ತಾರೆ. ಅವಕ್ಕೆ ರೋಲ್ಡ್ ಗೋಲ್ಡ್ ಐಟಮ್ಸ್ ಅಂತ ಕರೀತಾರೆ. ಸೊ ಹೀಗೆ ಕಡಿಮೆ ಬೆಲೆಯಲ್ಲಿ ಕಡಿಮೆ ಬೆಲೆಯ ಒಂದು ಲೋಹಗಳಿಗೆ ಅಥವಾ ವಸ್ತುಗಳಿಗೆ ಹೆಚ್ಚಿನ ಬೆಲೆಯ ಲೋಹಗಳನ್ನ ಲೇಪನ ಮಾಡುವಂತ ಒಂದು ವಿಧಾನಕ್ಕೆ ಏನಂತ ಕರಿತೀವಿ ಅಂದ್ರೆ ವಿದ್ಯುತ್ ಲೇಪನ ಅಂತ ಕರಿತೀವಿ. ಈ ರೀತಿ ಮಾಡೋದರಿಂದ ಆಗುವಂತ ಒಂದು ಬಹುದೊಡ್ಡ ಪ್ರಯೋಜನ ಅಂತಂದ್ರೆ ಆ ಕಡಿಮೆ ಬೆಲೆಯ ವಸ್ತುಗಳು ಹೆಚ್ಚು ಬೆಲೆಯ ವಸ್ತುಗಳಂತೆ ಕಾಣಿಸ್ತವೆ. ಒಂದನೇದ್ದು, ನೋಡಲು ಅತ್ಯಂತ ಆಕರ್ಷಣೀಯವಾಗಿ ಕಾಣ್ತವೆ. ಅದರ ಜೊತೆಗೆ ಅವುಗಳ ಬಾಳಿಕೆ ಅಂತಕ್ಕಂಥದ್ದು ಏನಾಗ್ತದೆ ಅಂದ್ರೆ ಹೆಚ್ಚಾಗ್ತದೆ. ಹಾಗೆ ನಶಿಸುವಿಕೆಯ ಗುಣ ಅಂತಕ್ಕಂಥದ್ದು ಸಹಿತ ಕಡಿಮೆ ಆಗ್ತದೆ. ಸೊ ಈ ಎಲ್ಲ ಕಾರಣಕ್ಕಾಗಿ ವಿದ್ಯುಲ್ಲೇಪನವನ್ನ ಮಾಡ್ತಾರೆ. ಇಲ್ಲಿ ಈ ಒಂದು ಪ್ರಯೋಗದಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಈ ಒಂದು ₹1 ಕಾಯಿನ್, ಹೌದಾ, ₹1 ಕಾಯಿನ್, ಅದರ ಮೇಲೆ ತಾಮ್ರದ ಲೇಪನ ಒಂದನ್ನ ನಾವು ಮಾಡಿ ತೋರಿಸ್ಲಿಕ್ಕೆ ಹೊರಟಿದ್ದೀವಿ. ಸೊ ಇಲ್ಲಿ ₹1 ಕಾಯಿನ್ ಅನ್ನ ನೀವು ಒಂದು ಪ್ಲಾಸ್ಟಿಕ್ ನ ಒಂದು ಧಾರಕದಲ್ಲಿ ನೋಡಕತ್ತೀರಿ. ಅದರ ಮೇಲೆ ತಾಮ್ರದ ಲೇಪನವನ್ನ ನಾವು ಮಾಡಿ ತೋರಿಸ್ತೀವಿ. ಇದು ಈ ಮಾದರಿ ಯಾವ ರೀತಿ ವರ್ಕ್ ಆಕೈತಿ ಅನ್ನೋದನ್ನ ಇಲ್ಲಿ ನಾನು ಡಯಾಗ್ರಾಮೆಟಿಕ್ ಆಗಿ ನಿಮ್ಗೆ ತಿಳಿಸ್ಲಿಕ್ಕೆ ಹೊರಟಿದ್ದೇನೆ. ಓಕೆ, ನಮಗೆ ಈ ಒಂದು ಪ್ರಯೋಗಕ್ಕಾಗಿ ಏನ್ ಬೇಕಾಗ್ತದೆ ಅಂದ್ರೆ ಒಂದು ಪ್ಲಾಸ್ಟಿಕ್ ನ ಒಂದು ಧಾರಕ ಅಥವಾ ಕಂಟೈನರ್ ಅಂತ ಏನ್ ಕರಿತೀವಿ, ಅಥವಾ ಒಂದು ಟ್ಯಾಂಕ್ ಅಂತ ಕರಿಬಹುದು. ದೊಡ್ಡ ಪ್ರಮಾಣದಲ್ಲಿ ಮಾತಾಡೋದಾದ್ರೆ ಟ್ಯಾಂಕ್ ಅನ್ಬೋದು. ಇಂಥ ಒಂದು ಪ್ಲಾಸ್ಟಿಕ್ ನ ಒಂದು ಧಾರಕವನ್ನ ನಾವು ಇಲ್ಲಿ ಈ ಪ್ರಯೋಗ ಬಳಸಿದ್ದೇವೆ. ಜೊತೆಗೆ ಏನ್ ಮಾಡಿದೀವಪ್ಪ ಅಂತಂದ್ರೆ ಒಂದು ವಿದ್ಯುನ್ ಮಂಡಲವನ್ನು ಸಹಿತ ನಾವಿಲ್ಲಿ ಸಿದ್ಧಪಡಿಸಿಕೊಂಡಿದ್ದೇವೆ. ವಿದ್ಯುನ್ ಮಂಡಲದ ಒಂದು ವಿದ್ಯುತ್ ಅಗ್ರಕ್ಕೆ ನಾವು ಏನ್ ಮಾಡಿದ್ವಿ ಅಂದ್ರೆ ತಾಮ್ರದ ತಂತಿಯನ್ನ ಕಟ್ಟಿದ್ದೇವೆ. ತಾಮ್ರದ ತಂತಿ, ಅದನ್ನ ಪಾಲಿಶ್ ಮಾಡಿರ್ಬೇಕು. ಓಕೆ, ಅಂದ್ರೆ ಅದರ ಮೇಲೆ ತೆಳುವಾದ ಪ್ಲಾಸ್ಟಿಕ್ ಕೋಟಿಂಗ್ ಇರ್ತೈತಿ. ಹೀಗಾಗಿ ಆ ಪ್ಲಾಸ್ಟಿಕ್ ಕೋಟಿಂಗ್ ಅನ್ನ ತೆಗೆದಿರ್ಬೇಕು ತಾಮ್ರ ತಂತಿ. ಅಥವಾ ನಾವು ಏನ್ ಮಾಡ್ಬೋದು ಅಂದ್ರೆ ಶುದ್ಧ ಒಂದು ತಾಮ್ರದ ಫಲಕ, ತೆಳುವಾದ ತಾಮ್ರದ ಪಟ್ಟಿ ಒಂದನ್ನ ನಾವು ಏನ್ ಮಾಡ್ಬೇಕು, ಇಲ್ಲಿ ಒಂದು ವಿದ್ಯುತ್ ಅಗ್ರಕ್ಕೆ ಜೋಡಿಸ್ಬೇಕು. ಇನ್ನು ಯಾವ ವಸ್ತುವಿನ ಮೇಲೆ ಲೇಪನ ಮಾಡಬೇಕಾಗಿದೆ ಆ ವಸ್ತುವನ್ನ ಇನ್ನೊಂದು ವಿದ್ಯುತ್ ಅಗ್ರಕ್ಕೆ ಜೋಡಿಸ್ಬೇಕು. ಓಕೆ, ಇಲ್ಲಿ ನಮಗೆ ಪ್ರಯೋಗದಲ್ಲಿ ನಾವು ಒಂದು ನಾಣ್ಯ ₹1 ಕಾಯಿನ್, ₹1 ಕಾಯಿನ್ಗೆ ನಾವು ತಾಮ್ರದ ಲೇಪನವನ್ನ ಮಾಡಕ್ ಹೊರಟಿದ್ದೀವಿ. ಸೊ ಇಲ್ಲಿ ಇದೇನು ₹1 ಕಾಯಿನ್, ಇದರ ಮೇಲೆ ತಾಮ್ರವನ್ನ ನಾವು ಲೇಪನ ಮಾಡಕ್ ಹೊರಟಿದ್ದೀವಿ. ಓಕೆ, ಇದರ ಜೊತೆಗೆ ಈ ಒಂದು ಪಾತ್ರೆಯಲ್ಲಿ ಅಥವಾ ಧಾರಕದಲ್ಲಿ ತಾಮ್ರದ ಸಲ್ಫೇಟ್ ನ ದ್ರಾವಣವನ್ನ ನಾವು ತೆಗೆದುಕೊಳ್ಳುತ್ತೇವೆ, ವಿದ್ಯುತ್ ವಿಭಾಜ್ಯವಾಗಿ ತೆಗೆದುಕೊಳ್ಳುತ್ತೇವೆ. ಸೊ ಯಾವ ಲೋಹವನ್ನ ನಾವು ಲೇಪನ ಮಾಡಬೇಕಾಗಿರ್ತೈತಿ ಅದರ ಲವಣ ದ್ರಾವಣವನ್ನ ಇಲ್ಲಿ ವಿದ್ಯುತ್ ವಿಭಾಜ್ಯವಾಗಿ ನಾವು ತೆಗೆದುಕೊಳ್ಳಬೇಕಾಗ್ತೈತಿ. ಸಾಮಾನ್ಯವಾಗಿ ತಾಮ್ರದ ವಿದ್ಯುತ್ ಲೇಪನ ಮಾಡುವಂತ ಸಂದರ್ಭದಲ್ಲಿ ತಾಮ್ರದ ಸಲ್ಫೇಟ್ ಅನ್ನು ವಿದ್ಯುತ್ ವಿಭಜನೀಯ ದ್ರಾವಣವಾಗಿ ತೆಗೆದುಕೊಳ್ತಾರೆ. ಅದಕ್ಕೆ ವಿದ್ಯುತ್ ವಿಭಾಜ್ಯ ಅಂತ ಕರೀತಾರೆ. ತಾಮ್ರದ ಸಲ್ಫೇಟ್ ನ ದ್ರಾವಣವನ್ನ ಇಲ್ಲಿ ತಗೋತೀವಿ. ಒಂದು ವೇಳೆ ಬೆಳ್ಳಿಯನ್ನ ಲೇಪನ ಮಾಡೋದಾದ್ರೆ ಬೆಳ್ಳಿಯ ನೈಟ್ರೇಟು. ಹಾಗೆ ಯಾವ ಲೋಹವನ್ನು ನಾವು
ಲೇಪನ ಮಾಡ್ಬೇಕಾಗೈತಿ. ಅದರ ಒಂದು ಲವಣ ದ್ರಾವಣವನ್ನ ವಿದ್ಯುತ್ ವಿಭಾಜ್ಯವಾಗಿ ತೆಗೆದುಕೊಳ್ಬೇಕಾಗ್ತತಿ. ಆಮೇಲೆ ಇನ್ನು ವಿದ್ಯುತ್ ಮಂಡಲ ರಚಿಸುವಂತಹ ಒಂದು ಸಂದರ್ಭದಲ್ಲಿ ಯಾವ ವಸ್ತುವಿಗೆ ನಾವು ಲೇಪನ ಕೊಡಕ್ ಹೊರಟಿದ್ದೇವೆ ಅದನ್ನು ಸಾಮಾನ್ಯವಾಗಿ ಎದಕ್ಕೆ ಕನೆಕ್ಟ್ ಮಾಡ್ಬೇಕು ಅಂದ್ರೆ ಋಣಾಗ್ರಕ್ಕೆ ಕನೆಕ್ಟ್ ಮಾಡ್ಬೇಕು. ನೆಗೆಟಿವ್ ಋಣಾಗ್ರಕ್ಕೆ ಕನೆಕ್ಟ್ ಮಾಡಬೇಕು. ಋಣಾಗ್ರ ಅಂತಂದ್ರೆ ಏನದು ಕ್ಯಾಥೋಡ್ ಅಂತ ಕರಿತೀವಿ. ಋಣಾಗ್ರಕ್ಕೆ ಕ್ಯಾಥೋಡ್ ಅಂತ ಕರಿತೀವಿ. ಸೊ ನಾನು ₹1 ಕಾಯಿನ್ ಮೇಲೆ ತಾಮ್ರವನ್ನು ಲೇಪನ ಮಾಡಬೇಕಾಗೈತಿ. ಸೊ ಅದಕ್ಕೆ ನಾನು ಅದನ್ನ ನೆಗೆಟಿವ್ ಅಂದ್ರೆ ಕ್ಯಾಥೋಡ್ಗೆ ಜೋಡಿಸ್ತಾ ಇದ್ದೀನಿ. ಆಮೇಲೆ ಯಾವ ವಸ್ತುವಿನ ಲೇಪನ ಮಾಡ್ತಿರ್ತೀವಿ ಆ ವಸ್ತುವನ್ನ ನಾವು ಪಾಸಿಟಿವ್ ಅಂದ್ರೆ ಆನೋಡ್ ಆಗಿ ತೆಗೆದುಕೊಳ್ಬೇಕಾಗೈತಿ. ಇಲ್ಲಿ ತಾಮ್ರದ ಲೇಪನ ಮಾಡಕ್ ಹೊರಟಿದ್ದೀವಿ, ಆದ್ದರಿಂದ ಇದನ್ನ ಆನೋಡ್ ಆಗಿ ನಾವಿಲ್ಲಿ ಬಳಸ್ತಾ ಇದ್ದೀವಿ. ಸೊ ಈಗ ಈ ಮಂಡಲವನ್ನ ನಾವು ಈ ರೀತಿ ಜೋಡಿಸ್ಕೊತೀವಿ. ಸೊ ಇಲ್ಲಿ ಒಂದು ವಿದ್ಯುತ್ತಿನ ಆಕಾರ, ನಮ್ಮ ಪ್ರಯೋಗಕ್ಕೆ ಸುಮಾರು 9 ವೋಲ್ಟ್ ಬ್ಯಾಟರಿಯನ್ನ ನಾವು ಯೂಸ್ ಮಾಡತ್ತೀವಿ. ಸೊ ವಿದ್ಯುತ್ತಿನ ಆಕಾರವನ್ನು ಬಳಸ್ತೀರಿ. ಅವಶ್ಯಕತೆ ಇದ್ದಲ್ಲಿ ಒಂದು ಬಲ್ಬ್ ಅಥವಾ ಅಮ್ಮೀಟರ್ ಅನ್ನು ಸಹಿತ ನಾವು ಈ ಮಂಡಲಕ್ಕೆ ಜೋಡಿಸ್ಕೋಬಹುದಾಗಿದೆ. ಓಕೆ, ಸೊ ಈ ರೀತಿ ಒಂದು ಮಂಡಲವನ್ನ ಸಿದ್ಧಪಡಿಸ್ಕೋಬೇಕಾಗ್ತದೆ. ಓಕೆ, ಇದು ಶುಷ್ಕ ಕೋಶ. ಓಕೆ, ವಿದ್ಯುತ್ತಿನ ಆಕಾರ, ಇದು ಬಲ್ಬ್, ಈ ಜಾಗದಲ್ಲಿ ಒಂದು ಅಮ್ಮೀಟರ್ ಅಂದ್ರೆ ವಿದ್ಯುತ್ ಪ್ರವಾಹದ ಎಷ್ಟು ಪ್ರಮಾಣದಲ್ಲಿ ಇದೆ ಅಂತಕ್ಕಂಥದ್ದನ್ನು ಮೆಜರ್ ಮಾಡ್ಲಿಕ್ಕೆ ಅಮ್ಮೀಟರ್ ಅನ್ನು ನಾವಿಲ್ಲಿ ಜೋಡಿಸ್ಬೋದು. ಸೊ ಬೆಟರ್ ಒಂದು ಅಮ್ಮೀಟರ್ ಅಂತ ನಾನಿಲ್ಲಿ ತೋರಿಸ್ತೀನಿ. ಸೊ ಈ ರೀತಿ ಈ ಒಟ್ಟು ವ್ಯವಸ್ಥೆ ಇರ್ತೈತಿ. ಇಲ್ಲಿ ಯಾವಾಗ ಮಂಡಲದಲ್ಲಿ ವಿದ್ಯುತ್ತನ್ನ ಹಾಯಿಸ್ತೀವಿ, ಈಗ ವಿದ್ಯುತ್ತನ್ನ ಹಾಯಿಸಿದಾಗ ಈ ಆನೋಡ್ ನಿಂದ ಅಂದ್ರೆ ಧನಾಗ್ರದಿಂದ ತಾಮ್ರದ ಕಣಗಳು ಚಲಿಸ್ತಾ ಬಂದು ಋಣಾಗ್ರದ ಮೇಲೆ ಸಂಗ್ರಹವಾಗ್ತವೆ. ಆಗ ಈ ಒಂದು ಲೋಹ ಅಂದ್ರೆ ಧನಾಗ್ರಕ್ಕೆ ಜೋಡಿಸತಕ್ಕಂಥ ಲೋಹದ ಕಣಗಳು ಕ್ರಮೇಣವಾಗಿ ಬಂದು ಏನು ಋಣಾಗ್ರದ ಆ ವಸ್ತುವಿನ ಮೇಲೆ ಬಂದು ಲೇಪನಗೊಳ್ತವೆ, ಅದರ ಮೇಲೆ ಶೇಖರಣೆ ಆಗ್ತವೆ. ಇಂತಹ ಕ್ರಿಯೆಯನ್ನೇ ಏನಂತ ಕರೀತಾರೆ? ವಿದ್ಯುತ್ ಲೇಪನ ಅಂತ ಕರೀತಾರೆ. ಈಗ ಉದಾಹರಣೆಗೆ ನಮಗೆ ಒಂದು ಬಂಗಾರದ ಕಿರೀಟ, ಬಂಗಾರವನ್ನ ಒಂದು ಕಿರೀಟದ ಮೇಲೆ ವಿದ್ಯುತ್ ಲೇಪನ ಮಾಡಬೇಕಾಗಿದೆ ಅಂತ ನಾವು ಅನ್ಕೊಳ್ಳೋದಾದ್ರೆ ಇಲ್ಲಿ ಏನ್ ಮಾಡ್ತೀವಿ? ಮೊದಲು ಒಂದು ಏನು ತಾಮ್ರದಿಂದ ಅಥವಾ ಕಡಿಮೆ ಬೆಲೆಯ ವಸ್ತುವಿನಿಂದ ಬೆಲೆಯಿಂದ ಅಥವಾ ತಾಮ್ರದಿಂದ ಹೀಗೆ ಒಂದು ಕಿರೀಟವನ್ನು ಸಿದ್ಧಪಡಿಸ್ಕೊತೀವಿ. ಓಕೆ, ಆ ಕಿರೀಟವನ್ನು ಸಿದ್ಧಪಡಿಸ್ಕೊಂಡು ಈ ರೀತಿ ಅದನ್ನ ಋಣಾಗ್ರಕ್ಕೆ ಜೋಡಿಸ್ತೀವಿ. ಆ ನಂತರ ಆನೋಡ್ಗೆ ಬಂಗಾರದ ಒಂದು ಪಟ್ಟಿ, ಬಂಗಾರದ ಒಂದು ಫಲಕವನ್ನ ನಾವು ಆನೋಡ್ಗೆ ಜೋಡಿಸ್ತೀವಿ ಅಂದ್ರೆ ಧನಾಗ್ರಕ್ಕೆ ಜೋಡಿಸ್ತೀವಿ. ಯಾವಾಗ ವಿದ್ಯುತ್ ಹಾಯಿಸ್ತೀವಿ, ವಿದ್ಯುತ್ ಹಾಯಿಸಿದಾಗ ಇಲ್ಲಿಂದ ಬಂಗಾರದ ಕಣಗಳು ಚಲಿಸ್ತಾ ಈ ಒಂದು ವಸ್ತುವಿನ ಮೇಲೆ ಬಂದು ಶೇಖರಣೆಗೊಳ್ತವೆ. ಹೀಗೆ ಶೇಖರಣೆಗೊಂಡು ಅದರ ಮೇಲೆ ತಿಳುವಾದ ಒಂದು ಬಂಗಾರದ ಲೇಪನ ಆಗ್ತದೆ. ಈ ರೀತಿ ಬೆಳ್ಳಿಯ ಕಿರೀಟ ಹೋಗಿ ಬಂಗಾರದ ಕಿರೀಟದಂತೆ ನಮಗೆ ಭಾಸ ಆಗ್ಲಿಕ್ಕೆ ಆರಂಭ ಆಗ್ತದೆ. ಸೊ ಈ ರೀತಿ ಕಡಿಮೆ ಬೆಲೆಯ ವಸ್ತುವನ್ನ ಹೆಚ್ಚು ಬೆಲೆಯ ವಸ್ತುವನ್ನಾಗಿ ಕಾಣುವಂತೆ ನಾವು ಮಾಡಬಹುದು. ನಮ್ಮ ನಿತ್ಯ ಜೀವನದಲ್ಲಿ ಇಂತಹ ಬಹಳಷ್ಟು ಮನೆಯಲ್ಲಿ ಪಾತ್ರೆಗಳಾಗಿರ್ಬೋದು ಅಥವಾ ವಿದ್ಯುತ್ತಿನ ಉಪಕರಣಗಳಾಗಿರ್ಬೋದು, ಜೊತೆಗೆ ಬಾಗಿಲು, ಚಿಲಕ, ಕಿಟಕಿ ಮುಂತಾದವುಗಳಿಗೆ ವಸ್ತುಗಳಿಗೆ ವಿದ್ಯುತ್ ಲೇಪನ ನಾವು ಕೊಟ್ಟಿರ್ತಕ್ಕಂಥದ್ದನ್ನ ನೋಡ್ತೀವಿ. ಸೊ ಇದು ವಿದ್ಯುತ್ ಲೇಪನ ಕ್ರಿಯೆ ಹಿಂದಿನ ಒಂದು ಸಾರಾಂಶ ಅಂತ ಹೇಳ್ಬೋದು. ಈಗ ಅದನ್ನೇ ನಾವಿಲ್ಲಿ ಪ್ರಾಯೋಗಿಕವಾಗಿ ಮಾಡಿ ತೋರಿಸ್ಲಿಕ್ಕೆ ಹೊರಟಿದ್ದೀವಿ. ಸೊ ಇದನ್ನ ನಮ್ಮ ವಿದ್ಯಾರ್ಥಿಗಳು ಈ ಒಂದು ಸೆಟಪ್ ಅನ್ನ ರೆಡಿ ಮಾಡಿದ್ದಾರೆ. ಓಕೆ, ಈಗ ಇದು ಯಾವ ರೀತಿ ವರ್ಕ್ ಆಗ್ತದೆ ಅಂತಕ್ಕಂಥದ್ದನ್ನ ನಾವು ಪ್ರಾಯೋಗಿಕವಾಗಿ ತಿಳಿದುಕೊಳ್ಳೋಣ. ಇಲ್ಲಿವರೆಗೆ ನಾವು ಏನು ವಿವರಣೆ ನೋಡಿದೀವಿ ವಿದ್ಯುತ್ ಲೇಪನ ಕ್ರಿಯೆಗೆ ಸಂಬಂಧಪಟ್ಟಂಗ, ಅದರ ಒಂದು ಮಾದರಿಯನ್ನ ನಾವು ಇಲ್ಲಿ ನೋಡಾಕ್ತೀವಿ. ಜೊತೆಗೆ ಅದು ಯಾವ ರೀತಿ ಕಾರ್ಯನಿರ್ವಹಿಸ್ತೈತಿ ಅಂತಕ್ಕಂಥದ್ದನ್ನು ಸಹಿತ ನಾವಿಲ್ಲಿ ನೋಡೋಣ. ಈಗ ಈ ಒಂದು ಮಾದರಿ ಒಳಗೆ ಒಂದು ಪ್ಲಾಸ್ಟಿಕ್ ಧಾರಕವನ್ನು ತೆಗೆದುಕೊಳ್ಳಲಾಗಿದೆ. ಮತ್ತೆ ಒಂದು ಋಣಾಗ್ರಕ್ಕೆ ಒಂದು ಕಾಯಿನ್, ₹1 ಕಾಯಿನ್ ಅನ್ನ ನಾವು ಏನ್ ಮಾಡಿದೀವಿ ಅಂತಂದ್ರೆ ಋಣಾಗ್ರಕ್ಕೆ ಜೋಡಿಸಿದೀವಿ. ಆಮೇಲೆ ಧನಾಗ್ರಕ್ಕೆ ಏನು ತಾಮ್ರದ ತಂತಿಯನ್ನ ಜೋಡಿಸಿದ್ದೇವೆ. ಓಕೆ, ಆಮೇಲೆ ಇಲ್ಲಿ ಒಂದು ಬೀಕರ್ ನಲ್ಲಿ ಏನ್ ಮಾಡಲಾಗಿದೆ ಅಂತಂದ್ರೆ ತಾಮ್ರದ ಸಲ್ಫೇಟ್ನ ದ್ರಾವಣವನ್ನ ತೆಗೆದುಕೊಳ್ಳಲಾಗಿದೆ ಬೀಕರ್ ಒಳಗಡೆ. ಸೊ ಈಗ ಮೊದಲು ನಾ ಏನ್ ಮಾಡ್ತೇನೆ ಅಂದ್ರೆ ಈ ತಾಮ್ರದ ಸಲ್ಫೇಟ್ನ ದ್ರಾವಣವನ್ನ ಆ ಬೀಕರ್ನಿಂದ ಇದಕ್ಕೆ ಹಾಕ್ತಾ ಇದ್ದೇನೆ, ಪ್ಲಾಸ್ಟಿಕ್ನ ಧಾರಕಕ್ಕೆ ಹಾಕ್ತಾ ಇದ್ದೇನೆ. ಓಕೆ, ಈ ರೀತಿ ಹಾಕಿದೆ. ಇದನ್ನ ಸೇರಿಸುವ ಮೊದಲು ಆ ಕಾಯಿನ್ ಯಾವ ಬಣ್ಣದಲ್ಲಿತ್ತು ಅಂತಕ್ಕಂಥದ್ದನ್ನು ಸಹಿತ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಸೇರಿಸುವ ಮೊದಲು ನಾಣ್ಯ ಯಾವ ರೀತಿ ಇದೆ ಇಲ್ಲಿ ಗಮನಿಸ್ಬೇಕು. ಸೊ ಅದು ಸ್ಟೀಲ್ ಕಲರ್ ಆಗೈತಿ. ಓಕೆ, ಸ್ಟೀಲ್ ಕಲರ್ ಆಗಿದೆ. ಓಕೆ, ಈಗ ನಾವು ಇದಕ್ಕೆ ತಾಮ್ರ ಸಲ್ಫೇಟ್ ಹಾಕಿದ್ದೇವೆ. ಆಮೇಲೆ ವಿದ್ಯುತ್ ಲೇಪನವನ್ನ ಆರಂಭ ಮಾಡೋಣ.
ಓಕೆ, ವಿದ್ಯುತ್ತನ್ನು ನಾನಿಲ್ಲಿ ಸ್ವಿಚ್ಚನ್ನು ಏನು ಮಾಡಿದೆ, ಆನ್ ಮಾಡಿದೆ. ಓಕೆ, ಇಲ್ಲಿ ಧನಾಗ್ರದಿಂದ ತಾಮ್ರದ ಕಣಗಳು ಚಲಿಸ್ತಾ ಎಲ್ಲಿಗೆ ಹೋಗ್ತಾವೆ ಅಂದರೆ ಋಣಾಗ್ರದ ಮೇಲೆ ಹೋಗಿ ಸಂಗ್ರಹವಾಗ್ತವೆ. ಧನಾಗ್ರದಿಂದ ತಾಮ್ರದ ಕಣಗಳು ಚಲಿಸ್ತಾ ಅವು ಹೋಗಿ ಎಲ್ಲಿ ಕಾಯಿನ್ ಮೇಲೆ ಏನಾಗ್ತಾವೆ ಅಂದರೆ ಶೇಖರಣೆ ಆಗ್ತವೆ. ಓಕೆ, ಎಸ್, ಈಗ ಆಲ್ರೆಡಿ ಅಲ್ಲಿ ವಿದ್ಯುತ್ ಲೇಪನ ಅಂತಕ್ಕಂಥದ್ದು ಆರಂಭ ಆಗಿದೆ. ನಾಲ್ಕಡೆ ಎಸ್, ನೀವು ಕಾಯಿನ್ನ ಬಣ್ಣ ಕಲರು ಚೇಂಜ್ ಆಗೋದನ್ನ ಕಾಣಬಹುದು. ಓಕೆ, ಕ್ರಮೇಣವಾಗಿ ಆ ಕಾಯಿನ್ ಮೇಲೆ ತಾಮ್ರದ ಕಣಗಳು ಶೇಖರಣೆ ಆಗತ್ತವೆ ನೋಡ್ರಿ, ಅದನ್ನು ನಾವಿಲ್ಲಿ ಕಾಣಬಹುದು. ಸುಮಾರು ಒಂದು 2 ರಿಂದ 3 ನಿಮಿಷ ನಾವು ಈ ಪ್ರಯೋಗವನ್ನು ಮುಂದುವರಿಸಿ ಓಕೆ, ಅಲ್ಲಿ ತಾಮ್ರದ ಲೇಪನ ಆಗಿರೋದನ್ನು ನಾವು ಖಾತ್ರಿ ಪಡಿಸ್ಕೊತೀವಿ. ಓಕೆ, 2 ನಿಮಿಷ 3 ನಿಮಿಷ ವೇಟ್ ಮಾಡೋಣ. ಓಕೆ, ಅಲ್ಲಿವರೆಗೆ ನಾನು ಇದನ್ನು ವಿಡಿಯೋವನ್ನು ಹೋಲ್ಡ್ ಮಾಡಿರ್ತೀನಿ. ಸರಿ, ಇಲ್ಲೇ ಹಿಡಿತು ಫಸ್ಟ್. ಇಲ್ಲಿ ನಾಣ್ಯದ ಮೇಲೆ ತಾಮ್ರದ ಕಣಗಳು ಶೇಖರಣೆ ಆಗ್ತಾ ಇರೋದನ್ನು ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಹೀಗೆ ವಿದ್ಯುಲ್ಲೇಪನ ಕ್ರಿಯೆ ಅಂತಕ್ಕಂಥದ್ದು ನಡೀತದೆ. ಇದನ್ನು ವ್ಯಾವಹಾರಿಕವಾಗಿ ಬಹಳಷ್ಟು ಲಾಭದಾಯಕವಾಗಿ ಬಳಸ್ತಾ ಇದ್ದಾರೆ ಹೊರಗಡೆ ಮಾರ್ಕೆಟಲ್ಲಿ. ಬಹಳಷ್ಟು ಆಕರ್ಷಣೀಯವಾಗಿ ಕಾಣುವಂಥ ಲೋಹದ ವಸ್ತುಗಳು ಸಾಮಾನ್ಯವಾಗಿ ಕ್ರೋಮಿಯಂನಿಂದ ಲೇಪನಗೊಂಡಿರ್ತವೆ. ಬಂಗಾರ, ಬೆಳ್ಳಿಯಂತಹ ಬೆಲೆ ಬಾಳುವ ವಸ್ತುವಿನಿಂದನೂ ಸಹಿತ ಬಹಳಷ್ಟು ವಸ್ತುಗಳು ಲೇಪನಗೊಂಡಿರೋದನ್ನು ನಾವು ಕಾಣ್ಬೋದು. ಇವನ್ ಪ್ಲಾಟಿನಮ್ದಿಂದ ಮಾಡಲ್ಪಟ್ಟಂಥ ವಸ್ತುಗಳು ಸಹಿತ ವಿದ್ಯುತ್ ಲೇಪನಕ್ಕೆ ಒಳಗಾಗಿರೋದನ್ನು ನಾವು ಕಾಣ್ಬೋದು. ಎಸ್ಪೆಷಲಿ ಈಗ ಸೈಕಲ್ ಹ್ಯಾಂಡಲ್ ಬಾರ್ ಅಂತ ಕರಿತೀವಿ, ಅದರ ಮೇಲೆ ಕ್ರೋಮಿಯಂ ಲೇಪನ ಇರ್ತೈತಿ. ಅದೇ ರೀತಿ ಸೈಕಲ್ನ ರಿಮ್ಗಳು ಅವತರ ಮೇಲೂ ಸಹಿತ ಕ್ರೋಮಿಯಂ ಲೇಪನ ಇರ್ತೈತಿ. ಈಗಂತೂ ಹೊಸ ಮಾಡೆಲ್ ಕಾರ್ಗಳ ನೋಡಿದರೆ ಬಹಳಷ್ಟು ಬಿಡಿ ಭಾಗಲಿ ಇವನ್ ಪ್ಲಾಸ್ಟಿಕ್ ಮೇಲೂ ಸಹಿತ ಅಂದರೆ ಕಾರ್ಬನ್ ಫೈಬರ್ ಮೇಲೂ ಸಹಿತ ಕ್ರೋಮಿಯಂನ್ನು ಲೇಪನ ಮಾಡಿ ಅದನ್ನು ಅತ್ಯಂತ ಆಕರ್ಷಣೀಯವಾಗಿ ಕಾಣುವಂತೆ ಮಾಡಿರ್ತಾರೆ. ಬಹುಶಃ ಈಗ ನಮ್ಮ ಕಾಯಿನು ವಿದ್ಯುತ್ ಲೇಪನಕ್ಕೆ ಒಳಗಾಗಿದೆ. ಓಕೆ, ವಿದ್ಯುತ್ ಲೇಪನಗೊಂಡಿದೆ. ಆ ಕಾಯಿನನ್ನು ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ಇಲ್ಲಿ ಈ ಒಂದು ಮಾಡೆಲನ್ನು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಏನು ಮಾಡಲಾಗಿದೆ, ಒಂದು ವಿದ್ಯುತ್ತಿನ ಆಕಾರ 9 ವೋಲ್ಟ್ ಬ್ಯಾಟ್ರಿ ತೆಗೆದುಕೊಂಡಿದ್ದೀವಿ. ಅದರ ಒಂದು ಋಣ ವೈರನ್ನು ಮಧ್ಯೆ ಒಂದು ಸ್ವಿಚ್ಚನ್ನು ಕನೆಕ್ಟ್ ಮಾಡಿದ್ದೀವಿ. ಋಣಾಗ್ರಕ್ಕೆ ನಾವು ನಾಣ್ಯವನ್ನು ಜೋಡಿಸಿದ್ದೀವಿ. ಓಕೆ, ಧನಾಗ್ರಕ್ಕೆ ತಾಮ್ರ ತಂತಿಯನ್ನು ಹಾಕಿದ್ದೀವಿ. ಅದರ ಬದಲಿ ತಾಮ್ರದ ಫಲಕವನ್ನು ಸಹಿತ ಹಾಕ್ಬೋದು. ಓಕೆ, ಧನಾಗ್ರಕ್ಕೆ ತಾಮ್ರ ತಂತಿ ಒಳಗಡೆ ತಾಮ್ರದ ತಂತಿಯನ್ನು ಹಾಕಿದ್ದೀವಿ. ಓಕೆ, ಆಮೇಲೆ ಋಣಾಗ್ರಕ್ಕೆ ಕಾಯಿನನ್ನು ಜೋಡಿಸಿದ್ದೀವಿ. ಯಾಕೆ ಋಣಾಗ್ರಕ್ಕೆ ಕಾಯಿನನ್ನು ಜೋಡಿಸ್ಬೇಕು ಈ ಪ್ರಶ್ನೆನೂ ಸಹಿತ ಬಹಳಷ್ಟು ಜನರನ್ನು ಕಾಡ್ತಾ ಇರ್ಬೋದು. ಯಾಕಂದರೆ ಲೋಹದ ಅಯಾನುಗಳು ಧನ ಅಯಾನುಗಳಾಗಿರ್ತವೆ. ಅವು ಯಾವಾಗಲೂ ಋಣಾಗ್ರದಿಂದ ಧನಾಗ್ರದ ಕಡೆಗೆ ಚಲಿಸ್ತವೆ. ಲೋಹದ ಅಯಾನುಗಳು ಯಾವಾಗಲೂ ಏನಾಗಿರ್ತವೆ, ಧನ ಅಯಾನುಗಳಾಗಿರ್ತವೆ. ಅವು ಯಾವಾಗಲೂ ಧನದಿಂದ ಋಣದ ಕಡೆಗೆ ಚಲಿಸ್ತವೆ. ಆದ್ದರಿಂದ ಋಣಾಗ್ರಕ್ಕೇನೆ ನಾವು ವಿದ್ಯುತ್ ಲೇಪನ ಮಾಡಬೇಕಂತ ವಸ್ತುವನ್ನು ಜೋಡಿಸ್ತೀವಿ. ಓಕೆ, ಈಗ ನಾನು ಸ್ವಿಚ್ ಆಫ್ ಮಾಡಿ ಆ ಕಾಯಿನನ್ನು ಮೇಲಕ್ಕೆತ್ತಿ ಅಥವಾ ಹೊರಗಡೆ ತೆಗೆದು ತೋರಿಸ್ತಾ ಇದ್ದೀನಿ. ಅದು ವಿದ್ಯುತ್ ಲೇಪನಗೊಂಡಿದೆಯೋ ಅಥವಾ ಇಲ್ಲವೋ ಅಂತಕ್ಕಂಥದ್ದನ್ನು ನಾವು ಪರಿಶೀಲಿಸೋಣ. ಓಕೆ, ಎಸ್, ಇಲ್ಲಿ ತಾವು ಗಮನಿಸ್ಬೋದು ಯಾವ ರೀತಿಯಾಗಿ ನಾಣ್ಯ ವಿದ್ಯುತ್ ಲೇಪನ ಪ್ರಕ್ರಿಯೆಗೆ ಒಳಗಾಗಿದೆ ಅಂತಕ್ಕಂಥದ್ದು. ಕನ್ಸದತ್ರೆ ಮೊದಲು ಹೆಂಗಿತ್ತು ಕಾಯಿನ, ಈಗ ವಿದ್ಯುತ್ ಲೇಪನ ಆದ ನಂತರ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದು. ಎಸ್, ಸೊ ಇಂತಹ ಒಂದು ಸುಂದರ ಪ್ರಯೋಗ ಮಾಡಲಿಕ್ಕೆ ಈ ಮಾದರಿ ಅವಶ್ಯಕತೆ ಇತ್ತು. ಇದನ್ನು ವಿನ್ಯಾಸಗೊಳಿಸಿ ನಮಗೆಲ್ಲರಿಗೂ ಪ್ರಾಯೋಗಿಕವಾಗಿ ವಿಜ್ಞಾನ ಕಲೀಲಿಕ್ಕೆ ಅವಕಾಶ ಮಾಡಿಕೊಟ್ಟವರು ನಮ್ಮ ವಿಠ್ಠಲ್ ಚುಂಚನೂರ್ ಹಾಗೂ ನಮ್ಮ ಪಾಂಡುರಂಗ್ ಕಿಲಾರಿ. ಅವರ ಪ್ರಯೋಗಶೀಲತೆ ಇದೇ ರೀತಿ ಮುಂದುವರಿಲಿ ಹಾಗೂ ತಾವು ಸಹಿತ ಇಂಥ ಪ್ರಾಯೋಗಾತ್ಮಕ ವಿಜ್ಞಾನವನ್ನು ಕಲಿಯುವಂತಾಗಲಿ ಅಂತ ಹಾರೈಸ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಅನಂತ ಧನ್ಯವಾದ.